ಜೈ ಭೀಮ್ ಬಂಧುಗಳೇ, ಈಗ ನಾವು ನಿಂತಿರುವ ಈ ನೆಲ ಇದು KGFನ ಭಾಗಕ್ಕೆ ಸೇರಿದಂಥದ್ದು. ನಮ್ಮ ಅನೇಕ ಮುಖಂಡರುಗಳು ಇಲ್ಲಿದ್ದಾರೆ. ನಮ್ಮ APL ರಂಗನಾಥ್ ಅವರು, ಮತ್ತು ನಮ್ಮ ಪೆರಿಯಾರಿಸ್ಟ್ ಶ್ರೀಧರ್ ಅವರು, ಕಾರ್ಯಕರ್ತರಾದ ನಮ್ಮ ರವಿ, ರಾಜು ಮತ್ತು ಇನ್ನೂ ಅನೇಕ ಗೆಳೆಯರು ನಾವಿಲ್ಲಿ ಬಂದಿದ್ದೀವಿ. ನಮ್ಮ ಕುಮಾರ್ ಎಲ್ಲ. ವಿಶೇಷವಾಗಿ ಈ ಜಾಗ ಏನಿದೆಯಲ್ಲ, ಇದು ನಮ್ಮ ವಿಶ್ವರತ್ನ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಈ KGFನ ಈ ಚಿನ್ನದ ನೆಲಕ್ಕೆ ಕಾಲಿಟ್ಟಂತಹ ಒಂದು ಪುಣ್ಯ ಜಾಗ. ಆ ಸಂದರ್ಭದಲ್ಲಿ 1954ರಲ್ಲಿ ಇಲ್ಲಿಗೆ ಬರ್ತಾರೆ ಬಾಬಾ ಸಾಹೇಬರು. 2 ಬಾರಿ ಬರ್ತಾರೆ. 2 ಬಾರಿ ಬಂದಾಗ ಅವರು ಅಲ್ಲಿ ನಮ್ಮ ಈ ಸಮುದಾಯಗಳ ಮುಖಂಡರುಗಳನ್ನು ಭೇಟಿ ಮಾಡುವ ಅವಕಾಶ ಇರುತ್ತೆ. ಅದರಲ್ಲೂ ಕೂಡ ನಮ್ಮ ರೆಟ್ಟಮಲೈ ಶ್ರೀನಿವಾಸನ್ನು ಮತ್ತು ಅಂದಿನ ಬಹುದೊಡ್ಡ ನಮ್ಮ ನಾಯಕರುಗಳಾದಂಥ ಅಪ್ಪಾದೊರೈ ಇವ್ರನ್ನೆಲ್ಲ ಭೇಟಿ ಮಾಡ್ತಾರೆ. ಅದು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನಿಂದ ಒಬ್ಬರು MLA ಕೂಡ ಗೆದ್ದಿರ್ತಾರೆ ನಮ್ಮವರು, ಸ್ವಾಮಿನಾಥನ್ ಅಂತ ಹೇಳಿ. ಆಗ ಸಾಹೇಬರು ಈ ಭಾಗದಲ್ಲೆಲ್ಲ ಅವರು ಓಡಾಡಿರೋಂಥ ತುಂಬ ಪವಿತ್ರವಾದಂಥ ಭೂಮಿ. ಇದಕ್ಕೆ ನಾವು ಎಷ್ಟು ಕೈ ಮುಗಿದ್ರೂ ಸಾಕಾಗೋದಿಲ್ಲ. ಯಾಕಂದರೆ ನಮ್ಮ ಬಾಬಾ ಸಾಹೇಬರು ನಡೆದಾಡಿದಂಥ ಪ್ರತಿ ನೆಲ, ಅವರ ಹೆಜ್ಜೆ ಗುರುತುಗಳು ನಮಗೆ ನಿಜಕ್ಕೂ ಅದು ದೊಡ್ಡ ಒಂದು ಗೌರವದ ಸಂಕೇತ. ವಿಶೇಷವಾಗಿ ಈ ಜಾಗದಲ್ಲಿ ನಾವು ಏನು ನಿಂತಿದ್ದೀವಿ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಾಬಾ ಸಾಹೇಬರು ರಾಜ್ಯದ ಯಾವ್ಯಾವ ಭಾಗದಲ್ಲಿ ಬಂದಿದ್ದರು, ಅದು ನಿಪ್ಪಾಣಿ ಆಗ್ಬೋದು, ಚಿಕ್ಕೋಡಿ ಆಗ್ಬೋದು, ಅಥವಾ ಬಿಜಾಪುರ ಆಗ್ಬೋದು, ಇಂಥ ಭಾಗಗಳಲ್ಲಿ ಸಾಕಷ್ಟು ಬಾರಿ ಬಾಬಾ ಸಾಹೇಬರು ಬೇರೆ ಬೇರೆ ಕಾರಣಗಳಿಗಾಗಿ ಬಂದಿದ್ದಾರೆ. ಚಳವಳಿಗಾಗಿ ಕೂಡ ಬಂದಿದ್ದಾರೆ. ಆರಂಭದಲ್ಲಿ ಬೇರೆ ಅವರು ವಕೀಲರಾಗಿ ಕೆಲವು ಕೇಸುಗಳನ್ನು ವಕಾಲತ್ತು ವಹಿಸಿ ಅಲ್ಲಿ ವಕೀಲಿಕೆ ಮಾಡೋಕ್ಕೂ ಕೂಡ ಆ ಬಿಜಾಪುರಕ್ಕೆ ಬಂದಿದ್ದು ಉಂಟು. ಆದರೆ ವಿಶೇಷವಾಗಿ ಅವರು KGFನ ಬಗ್ಗೆ ತುಂಬ ಅಭಿಮಾನ ಇತ್ತು. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡುಮೇಜಿನ ಪರಿಷತ್ತಿಗೆ ಹೋದಾಗ, ಆಗ ದುಂಡುಮೇಜಿನ ಪರಿಷತ್ತಿನಲ್ಲಿ ಗಾಂಧೀಜಿ ಅವರು ನಾನು ಭಾರತದ ಪ್ರತಿನಿಧಿಯಾಗಿ ನಾನು ಒಬ್ಬನೇ ಬಂದಿರೋದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಯಾವ ಸಮುದಾಯಗಳು ಈ ದೇಶದ ಜಾತಿ ವ್ಯವಸ್ಥೆಗೆ ಬಲಿಯಾಗಿರ್ತಾರೆ, ಅವರ ಒಂದು ದುಃಖಗಳನ್ನು, ಅವರ ಸಂಕಟಗಳನ್ನು ಆ ಬ್ರಿಟಿಷರ ಆ ದುಂಡುಮೇಜಿನ ಪರಿಷತ್ತಿನಲ್ಲಿ ಬಾಬಾ ಸಾಹೇಬರು ಹೇಳಬೇಕು, ಅವರಿಗೆ ಒಂದು ಮಾನವ ಹಕ್ಕುಗಳನ್ನು ಕೊಡಿಸ್ಬೇಕು ಅನ್ನುವಂಥ ಒಂದು ಬಹುದೊಡ್ಡ ಕನಸನ್ನು ಹೊತ್ತಿರ್ತಾರೆ. ಆದರೆ ಅಲ್ಲಿ ಅದಕ್ಕೆ ಅವಕಾಶ ಕೊಡಲಾರದಂಥ ಸಂದರ್ಭದಲ್ಲಿ ಆವತ್ತು ಇಲ್ಲಿ ಇದೇ KGF ಭಾಗದಲ್ಲಿದ್ದಂಥ ನಮ್ಮ ದಲಿತ ಸಮುದಾಯ ಆ ಮುಖಂಡರುಗಳು, ಆವಾಗ ಇಡೀ ದೇಶದಲ್ಲಿ ಟೆಲಿಗ್ರಾಮ್ ಸಂಪರ್ಕ ಇದ್ದಂಥ ಒಂದು ದೇಶ. ಯಾಕಂದರೆ ಇಲ್ಲಿ ಗೋಲ್ಡ್ ಮೈನ್ಸ್ ಇರುತ್ತೆ, ಬ್ರಿಟಿಷರು ಇರ್ತಾರೆ. ಹೀಗಾಗಿ ಇದಕ್ಕೊಂದು ಲಂಡನ್ಗೂ ಮತ್ತು ಈ ನೆಲಕ್ಕೂ ಒಂದು ಸಂಪರ್ಕ ಇರುತ್ತೆ, ಇದ್ರದ್ದು ಟೆಲಿಗ್ರಾಮ್ ಸಂಪರ್ಕ ಇರುತ್ತೆ. ಮತ್ತು ಮೊಟ್ಟ ಮೊದಲನೇದಾಗಿ ಶಿವನ ಸಮುದ್ರದಲ್ಲಿ ಮೈಸೂರು ಮಹಾರಾಜರು ಇದನ್ನು ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಾಗ, ಜಲವಿದ್ಯುತ್ತನ್ನು, ಆ ಮೊದಲಿಗೆ ಕರೆಂಟ್ ಬಂದಿದ್ದೆ ನಮ್ಮ KGFಗೆ ಅನ್ನೋದನ್ನು ಇಲ್ಲಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಆ ಸಂದರ್ಭದಲ್ಲಿ ಇಡೀ KGFಯಿಂದ ನೂರಾರು ಸಂಖ್ಯೆಯಲ್ಲಿ ಬಾಬಾ ಸಾಹೇಬರ ಅವರೇ ನಮ್ಮ ನಾಯಕರು, ಅವರು ಈಸ್ ದ ಟ್ರೂ ಲೀಡರ್, ಅವರೇ ನಮ್ಮ ಬಹುದೊಡ್ಡ ನಾಯಕ ಅಂತ ಹೇಳಿ ಇಲ್ಲಿಂದ ಟೆಲಿಗ್ರಾಮ್ಗಳು ಹೋಗಿರುವಂಥದ್ದು. ಆಗ ಅಲ್ಲಿಂದ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಬ್ರಿಟಿಷಿನ ಆಡಳಿತ ಅಲ್ಲಿರುವಂಥ ಎಲ್ಲರೂ ಕೂಡ ತುಂಬ ಆಶ್ಚರ್ಯ ಪಡ್ತಾರೆ. ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆ ನಂತರ ಟೆಲಿಗ್ರಾಮ್ ಹೋಗುತ್ತೆ. ಆದರೆ ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬರ ಒಂದು ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಂಥವ್ರು ವಿದೇಶದ ನೆಲದಲ್ಲಿ ದುಂಡುಮೇಜಿನ ಪರಿಷತ್ತಿಗೆ ಬಾಬಾ ಸಾಹೇಬರ ಬಗ್ಗೆ ತಮ್ಮ ನಿಜವಾದ ನಾಯಕ ಬಾಬಾ ಸಾಹೇಬರು ಅಂತ ಹೇಳಿದಂಥ ನೆಲ ಈ KGF ಮಣ್ಣು ಮತ್ತು ಇಲ್ಲಿನ ಜನ ಅನ್ನೋದನ್ನು ನಾವು ಮರಿಬಾರ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಸರ್ಕಾರ ಬಾಬಾ ಸಾಹೇಬರು ಎಲ್ಲೆಲ್ಲಿ ಅವರು ಅಡ್ಡಾಡಿರುವಂಥದ್ದು, ನಡೆದಾಡಿರುವಂಥ ಜಾಗಗಳನ್ನು, ಅದನ್ನು ಒಂದು ಪವಿತ್ರ ಭೂಮಿ ಅಂತೇಳಿ ಆ ಭಾಗದಲ್ಲಿ ಆ ನೆನಪಿನ ಸ್ಮಾರಕಗಳನ್ನು ಮಾಡುವಂಥ ಬಹುದೊಡ್ಡ ಕನಸನ್ನು ನಮ್ಮ ಸರ್ಕಾರ ವಹಿಸ್ಕೊಂಡಿದೆ.
ಈಗಾಗಲೇ ಹಲವಾರು ಭಾಗಗಳಲ್ಲಿ ಜಾಗಗಳನ್ನು ಗುರುತಿಸಿದ್ದಾರೆ, ರಾಜ್ಯದ ಬೇರೆ ಭಾಗಗಳಲ್ಲೂ ಕೂಡ. ಆದರೆ ವಿಶೇಷವಾಗಿ ನೀವು ನೋಡಿರ್ಬೋದು, ಈ ನೆಲ ಈಗ ಸುಮಾರು 125ಕ್ಕೆ 125. ಇದು ತುಂಬ ಅದ್ಭುತವಾದಂಥ ಒಂದು ಸ್ಮಾರಕ ಇಲ್ಲಿ ಬರ್ತಾ ಇದೆ. ಈ ಸ್ಮಾರಕಕ್ಕೆ ಹಿಂದೆ ಅನೇಕರ ಪರಿಶ್ರಮ ಇದೆ, ನಮ್ಮ ಸಂಘಟನೆಗಳ ಅನೇಕ ಮುಖಂಡರುಗಳು ಅವರ ಪರಿಶ್ರಮ ಇದೆ. ಜೊತೆಗೆ ಇಲ್ಲಿನ ಶಾಸಕರಾದಂಥ ಏನು ರೂಪಕಲಾ ಮೇಡಮ್ ಅವರ ಪರಿಶ್ರಮನ ನಾವು ನಿಜಕ್ಕೂ ಅಭಿನಂದಿಸಲೇಬೇಕು. ಅವರ ಒಂದು ಪ್ರಯತ್ನ ಈ ಭೂಮಿ ಸಿಗೋದಕ್ಕೆ ಅವಕಾಶ ಆಗಿದೆ. ಈಗ ಸುಮಾರು ಈಗಾಗಲೇ ಹೆಚ್ಚು ಕಮ್ಮಿ ಒಂದು 14-15 ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚ ಇಲ್ಲಿ ಆಗಿದೆ. ಬಾಬಾ ಸಾಹೇಬರ ಈ ಸ್ಮಾರಕದಲ್ಲಿ ಒಂದು ಸಂಶೋಧನಾ ಕೇಂದ್ರ ಮತ್ತು ಒಂದು ಅತ್ಯಾಧುನಿಕವಾದಂಥ ಲೈಬ್ರರಿ, ಅದು ವಿಶೇಷವಾಗಿ ಏನು ನಾಗ್ಪುರದ ದೀಕ್ಷಾ ಭೂಮಿಯಲ್ಲಿ ಚೈತ್ಯ ಭೂಮಿ ಇದೆ, ಬಾಂಬೆನಲ್ಲಿ ಬಾಬಾ ಸಾಹೇಬರ ಚೈತ್ಯ ಭೂಮಿ ಮುಂಭಾಗದಲ್ಲಿ ಸಾಂಚಿ ಸ್ತೂಪ ಏನು ಬರುತ್ತೆ, ಆ ರೀತಿಯ ಒಂದು ಪ್ರತಿಕೃತಿಯನ್ನು, ಆ ಥರದ ಒಂದು ಮಾನ್ಯುಮೆಂಟಲ್ಲಿ ಇಲ್ಲಿ ಬರಬೇಕು ಅನ್ನುವಂಥದ್ದು ತೀರ್ಮಾನವನ್ನು ಇಲ್ಲಿ ತೆಗೆದುಕೊಂಡಿರುವಂಥದ್ದು. ವಿಶೇಷವಾಗಿ ಈ ಒಂದು ಸ್ಮಾರಕ ಇಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣಕರ್ತರಾದಂಥ ಶಾಸಕಿ ರೂಪಕಲಾ ಅವರನ್ನು ನಾವು ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಎಲ್ಲ ನಾಯಕರುಗಳು ಅವರ ಪರಿಶ್ರಮ, ಅವರ ಬೆಂಬಲ ಈ ಒಂದು ಜಾಗದಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾನ್ಯ ಜನರಿಗೂ ಗೊತ್ತಾಗಬೇಕು. ಈ ಬಾಬಾ ಸಾಹೇಬರು ಈಗಾಗಲೇ KGFಗೆ 2 ಬಾರಿ ಬಂದು ಹೋಗಿರುವಂಥ, ಈಗಾಗಲೇ ಅವರು ಉಳ್ಕೊಂಡಂಥ ಏನು ಒಂದು ಕ್ವಾರ್ಟರ್ಸು ಕೂಡ, ಆ ಸಂದರ್ಭದಲ್ಲಿದ್ದಂಥ ಗೆಸ್ಟ್ ಹೌಸು, PWD ಗೆಸ್ಟ್ ಹೌಸನ್ನು ಕೂಡ ನಾವು ನೋಡಿದ್ವಿ. ಬಾಬಾ ಸಾಹೇಬರು ಬಂದು ಅಲ್ಲಿ ಉಳ್ಕೊಂಡಿದ್ದು ಅದು ತುಂಬ ನಮಗೆಲ್ಲ ಕೂಡ ಒಂದು ರೀತಿಯಲ್ಲಿ ರೋಮಾಂಚನ ಆದಂಥ ಒಂದು ಸಂದರ್ಭ ಅದು. ಸೊ ಏನೇವೋ ಈಗ ನಾವು ಈ ನೆಲವನ್ನು ಇವತ್ತಿಲ್ಲಿ ಸ್ಪರ್ಶಿಸಿದ್ದೀವಿ, ತುಂಬ ಸಂತೋಷ ಆಗುತ್ತೆ. ಬಾಬಾ ಸಾಹೇಬರು ಇನ್ನೂ ಜಗತ್ತಿನಾದ್ಯಂತ ಅವರ ಹೆಸರು ಪ್ರತಿದಿನ ಇವತ್ತು ಕೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ಇಡೀ ಜಗತ್ತಲ್ಲಿರುವಂತಹ ಎಲ್ಲ ದೊಡ್ಡ ದೊಡ್ಡ ಚಿಂತಕರು ಇವತ್ತು ಬಾಬಾ ಸಾಹೇಬರ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಚಿಂತನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥ ಕಾಲಘಟ್ಟದಲ್ಲಿ ಭಾರತನೂ ಕೂಡ ಬಾಬಾ ಸಾಹೇಬರನ್ನು ಮರೆಯುವಂಗಿಲ್ಲ. ಅಮ್ಮನಿಲ್ಲದ ಮನೆ ಯಾವ ರೀತಿನೋ ಬಾಬಾ ಸಾಹೇಬ್ರು ಇಲ್ದಿರೋ ಮನೆಯೂ ಕೂಡ ಅದೇ ರೀತಿ ಆಗ್ಬಿಡುತ್ತೆ. ಆದರೆ ಬಾಬಾ ಸಾಹೇಬ್ರು ಇರೋವರೆಗೂ ಈ ಭಾರತ ಭದ್ರವಾಗಿರುತ್ತೆ. ಕಾರಣ ಅವರು ಕೊಟ್ಟಿರುವಂಥ ಸಂವಿಧಾನ, ಆ ಸಂವಿಧಾನ ಇರೋವರೆಗೂ ಭಾರತವನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ಬಲಿಷ್ಠವಾದ ಒಂದು ಉನ್ನತವಾದಂತಹ ಆದರ್ಶವನ್ನು ಉಳ್ಳಂಥ, ಜಗತ್ತೇ ಮೆಚ್ಚುವಂಥ ಸಂವಿಧಾನವನ್ನು ಬಾಬಾ ಸಾಹೇಬರು ಕೊಟ್ಟೋಗಿದ್ದಾರೆ. ಕೆಲವರು ಮೂರ್ಖರು ಅದರ ಬಗ್ಗೆ ಏನೇನೋ ಮಾತಾಡ್ತಾರೆ, ಆದರೆ ಆ ಅವಿವೇಕಿಗಳಿಗೆ ಅದರ ಬಗ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಒಬ್ಬ ಮಹಾನ್ ಚಿಂತಕ ಹೇಳ್ತಾನೆ, ಕತ್ತೆಗಳಿಗೆ ಅರ್ಥ ಆಗೋದಿಲ್ಲ, ನಾಯಿಗಳಿಗೆ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ. ಹಂಗಾಗಿ ಇವತ್ತು ಕತ್ತೆಗಳಿಗೆ ಸಂವಿಧಾನ ಅರ್ಥ ಆಗೋದಿಲ್ಲ, ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ನಾಯಿಗಳಿಗೂ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ವಿಶೇಷವಾಗಿ ತಳ ಸಮುದಾಯಗಳು ಇದರ ಬಗ್ಗೆ ಯೋಚನೆ ಮಾಡಬೇಕು. ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಮುದಾಯವೇ ದೊಡ್ಡ ಒಂದು ಅಡಿಗಲ್ಲು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಮುಂಬರುವ 26ನೇ ತಾರೀಕು ನಾಳೆ ಗಣರಾಜ್ಯೋತ್ಸವ ದಿನ ಎಲ್ಲ ಭಾರತೀಯರಿಗೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್. ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ